ಓಂ ಶಾಂತಿ. ಇಂದಿನ ದಿನಾಂಕ 31/1/2022. ಮಧುರ ಮಕ್ಕಳೇ, ಈಗ ಸತ್ಯವಾದ ವಾರ್ತಾಲಾಪ ಚರ್ಚೆ ಮಾಡಬೇಕು. ನೀವೇ ನಿರ್ಣಯ ಮಾಡಬಹುದು ಸತ್ಯ ಯಾವುದು, ಅಸತ್ಯ ಯಾವುದು. ಪ್ರಶ್ನೆ: ಅಂತರ್ಯಾಮಿ ತಂದೆಯು ಪ್ರಪಂಚದ ಸರ್ವ ಮಕ್ಕಳ ಆಂತರ್ಯದ ಯಾವ ಮಾತನ್ನು ತಿಳಿದುಕೊಂಡಿದ್ದಾರೆ? ಉತ್ತರ: ರಾವಣ ಸರ್ವವ್ಯಾಪಿಯಾಗಿದ್ದಾನೆ. ಈ ಸಮಯದಲ್ಲಿ ಎಲ್ಲರಲ್ಲೂ ಪಂಚಭೂತಗಳು ಇವೆ ಎಂದು ತಂದೆಯು ತಿಳಿದುಕೊಂಡಿದ್ದಾರೆ. ನೀವು ಮಕ್ಕಳೂ ಸಹ ಪಂಚಭೂತಗಳ ದಾನ ಕೊಟ್ಟಿದ್ದೀರಿ. ಆದರೆ ಒಮ್ಮೊಮ್ಮೆ ಕೆಲವರು ಕೊಟ್ಟ ದಾನವನ್ನು ಮರಳಿ ಪಡೆಯುತ್ತಾರೆ. ಮಾಯೆಯ ಅತಿ ದೊಡ್ಡ ಕಸರತ್ತು ಬಾಕ್ಸಿಂಗ್ ಆಗಿದೆ. ಮತ್ತೆ ಸೋಲುವುದರಿಂದ ಬಲಹೀನರಾಗಿ ಬಿಡುತ್ತಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕೊಟ್ಟ ದಾನವನ್ನು ಮರಳಿ ಪಡೆಯಬಾರದು, ಮಾಯೆಗೆ ಸೋಲಬಾರದು. ಅಮೃತ ವೇಳೆ ಎದ್ದು ತಂದೆಯನ್ನು ನೆನಪು ಮಾಡಿದಾಗ ಭೂತಗಳು ಓಡಿ ಹೋಗುತ್ತವೆ. ಗೀತೆ: ಬಲಶಾಲಿಯರ ಯುದ್ಧ ನಿರ್ಬಲರೊಂದಿಗೆ. ಓಂ ಶಾಂತಿ. ನೋಡಿ, ಗೀತೆಯನ್ನು ಹೇಗೆ ಮಾಡಿದ್ದಾರೆ, ಆದರೆ ಸ್ವಲ್ಪವನ್ನು ತಿಳಿದುಕೊಂಡಿಲ್ಲ. ಗೀತೆ, ಭಾಗವತ ಮುಂತಾದವುಗಳನ್ನು ಮಾಡಿದರೂ ಸಹ ಏನನ್ನು ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳು ಈ ಎಲ್ಲದರ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ದೀಪ ಹಾಗೂ ಬಿರುಗಾಳಿ ಕಥೆಯನ್ನು ಹೇಗೆ ಮಾಡಿದ್ದಾರೆ? ಮನುಷ್ಯರು ಸುಮ್ಮನೆ ಹಾಗೆ ಕೇಳುತ್ತಾರಷ್ಟೇ. ನೀವು ಪೂರ್ಣ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಆ ಎಲ್ಲ ಮಾತುಗಳು ಸಂಗಮ ಯುಗದ ಸಮಯದ್ದಾಗಿದೆ. ಚಿಕ್ಕ ದೀಪವೇನು, ಮಾಯೆಯ ಬಿರುಗಾಳಿಯು ಅತಿ ದೊಡ್ಡ ದೊಡ್ಡ ದೀಪವನ್ನು ಬಿರುಗಾಳಿಯಿಂದ ನಂದಿಸಿ ಬಿಡುತ್ತದೆ. ಒಮ್ಮೊಮ್ಮೆ ಬಾಡಿ ಹೋಗುತ್ತಾರೆ. ಆಗ ಯೋಗವು ಕಡಿಮೆಯಾಗಿ ಬಿಡುತ್ತದೆ. ಯೋಗಕ್ಕೆ ಎಣ್ಣೆ ಎಂದು ಕರೆಯಲಾಗಿದೆ. ಎಷ್ಟು ಯೋಗ ಮಾಡುತ್ತೀರಿ ಅಷ್ಟು ಜ್ಯೋತಿ ಬೆಳಗಿರುತ್ತದೆ. ಈ ಮಾತು ಸಂಗಮಯುಗದ ಬ್ರಾಹ್ಮಣ ಮಕ್ಕಳದ್ದಾಗಿದೆ. ಆತ್ಮಗಳ ಜ್ಯೋತಿಯನ್ನು ಬೆಳಗಿಸಲು ಪರಂಜ್ಯೋತಿಯು ಬರಬೇಕಾಗುತ್ತದೆ. ಅವರಿಗೆ ಪರಮಾತ್ಮನೆಂದು ಕರೆಯಲಾಗುತ್ತದೆ. ಪತಂಗಗಳೆಂದು ಮನುಷ್ಯರಿಗೆ ಹೇಳಲಾಗುವುದು. ನಮ್ಮ ಮುಂದೆ ಪರಂಪಿತ ಪರಮಾತ್ಮನು ಪ್ರತ್ಯಕ್ಷವಾಗಿದ್ದಾರೆಂದು ನೀವು ಹೇಳುತ್ತೀರಿ. ನಾವು ಈ ಕಣ್ಣುಗಳಿಂದ ನೋಡುತ್ತೇವೆ. ಆದರೆ ಅವರಿಗೆ ಶಾರೀರಿಕವಾದ ಹೆಸರಿಲ್ಲ. ಶಿವ ನಿರಾಕಾರ ಹಾಗೂ ಜ್ಞಾನಪೂರ್ಣ ಆಗಿದ್ದಾರೆ. ಅಲ್ಲದೆ ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಆದುದರಿಂದಲೇ ನಾವು ಅವರನ್ನು ಪ್ರತ್ಯಕ್ಷವಾಗಿ ನೋಡುತ್ತೇವೆಂದು ಹೇಳುತ್ತೇವೆ. ಜ್ಞಾನ ಹೇಳುವವರು ಶಿವ ಪರಮಾತ್ಮ ಎಲ್ಲೆಲ್ಲಿಯೂ ಇದ್ದಾರೆಂದು ಮನುಷ್ಯರು ಹೇಳುತ್ತಾರೆ. ಆದರೆ ಅವರನ್ನು ಎಲ್ಲಿದ್ದಾರೆಂದು ಕೇಳಿ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಅವರು ಬಂದು ರಾಜಯೋಗವನ್ನು ಕಲಿಸುತ್ತಿರುವ ಕಾರಣ ಸರ್ವವ್ಯಾಪಿಯ ಮಾತು ಸುಳ್ಳಾಗಿದೆ. ಶಿವ ತಂದೆಯೇ ನಮಗೆ ಓದಿಸುತ್ತಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ. ನೇತ್ರಗಳಿಂದ ಅವಶ್ಯಕವಾಗಿ ನೋಡುವಿರಲ್ಲವೇ? ಅವರೂ ಸಹ ಆತ್ಮನೇ ಆಗಿದ್ದಾರೆ. ನಾವು ಆತ್ಮನಾಗಿದ್ದೇವೆ, ನಕ್ಷತ್ರದಂತೆ ಇದ್ದೇವೆ ಎಂದು ನೀವು ಹೇಳುತ್ತೀರಿ. ಇದನ್ನು ಈ ನೇತ್ರಗಳಿಂದ ನೋಡಲೂಬಹುದು. ನಾನು ಸ್ಟಾರ್ ಆಗಿದ್ದೇನೆಂದು ಸ್ವಯಂ ಆತ್ಮನೇ ಹೇಳುತ್ತದೆ. ತುಂಬ ಸೂಕ್ಷ್ಮವಾಗಿದ್ದೇನೆ. ಆತ್ಮ ಭ್ರುಕುಟಿ ಮಧ್ಯದಲ್ಲಿರುತ್ತದೆ. ಕೆಲವರು ನಾವು ಹೇಗೆ ಒಪ್ಪಿಕೊಳ್ಳುವುದು ಎಂದು ಹೇಳುತ್ತಾರೆಂಬುದು ನೀವು ತಿಳಿದುಕೊಂಡಿದ್ದೀರಿ. ಒಳ್ಳೆಯದು. ಭ್ರುಕುಟಿಯ ಮಧ್ಯದಲ್ಲಿಲ್ಲವೆಂದರೆ ಕಣ್ಣಲ್ಲಿದೆ ಎಂದಾದರೂ ತಿಳಿಯಿರಿ. ಎಲ್ಲಿಯಾದರೂ ಇರಲಿ ಸರಿಯಲ್ಲವೇ? ಇದು ನನ್ನ ಶರೀರವೆಂದು ಆತ್ಮ ಹೇಳುತ್ತದೆ. ಭ್ರುಕುಟಿ ಪವಿತ್ರ ಸ್ಥಾನವಾಗಿದೆ. ಆದುದರಿಂದ ಆತ್ಮದ ನಿವಾಸ ಸ್ಥಾನವನ್ನು ಅಲ್ಲಿ ತೋರಿಸಲಾಗುತ್ತದೆ. ತಿಲಕದ ಚಿಹ್ನೆಯನ್ನು ಸಹ ಅಲ್ಲಿಗೆ
ಕೊಡಲಾಗುವುದು. ನಾನು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತೇನೆಂದು ಆತ್ಮ ಹೇಳುತ್ತದೆ. ಇಲ್ಲಿ ಯಾವುದೇ ಸಂಶಯದ ಮಾತುಗಳಿಲ್ಲ. ಆತ್ಮ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡುತ್ತದೆ. ಈಗ ತಂದೆ ನೆನಪು ಮಾಡಿಸಿದ್ದಾರೆ, ನಿಮ್ಮ ಪಾತ್ರ ಪೂರ್ತಿಯಾಯಿತು, ನೀವು ಪತಿತರಾಗಿ ಬಿಟ್ಟಿದ್ದೀರಿ, ನಿಮ್ಮಲ್ಲಿರುವ ಜ್ಞಾನವೆಲ್ಲವೂ ಖಾಲಿಯಾಗಿ ಬಿಟ್ಟಿದೆ. ಇದೂ ಸಹ ಪಾತ್ರವೂ ಆಗಿದೆ. ಯಾರ ದೋಷವೆಂದು ಹೇಳಲಾಗುವುದಿಲ್ಲ. ಆತ್ಮ ನಮ್ಮದು 84 ಜನ್ಮಗಳ ಪಾತ್ರವಿದೆಯೆಂದು ಹೇಳುತ್ತದೆ. ನಾಟಕ ಅನುಸಾರವಾಗಿ 84 ಜನ್ಮಗಳನ್ನು ಪಡೆಯಬೇಕಾಗುತ್ತದೆ. ಪತಿತರು ಆಗಲೇಬೇಕು. ತಂದೆ ತಿಳಿಸಿಕೊಟ್ಟಿರುವ ಕಾರಣ ನಾವೀಗ ತಿಳಿದುಕೊಂಡಿದ್ದೇವೆ. ನಾಟಕದಲ್ಲಿ ನನ್ನ ಪಾತ್ರವಿದೆಯೆಂದು ನೀವು ಹೇಳುತ್ತೀರಿ. ಇದು ಅನಾದಿ ನಾಟಕವಾಗಿದೆ ಎಂದು ತಾವು ತಿಳಿಸಿಕೊಟ್ಟಿದ್ದೀರಿ. ನಾವು ನಾಟಕದಲ್ಲಿ ಬಂಧಿಸಲ್ಪಟ್ಟಿದ್ದೇವೆ. ಈಗ ನೀವು ಈಶ್ವರನ ಮಕ್ಕಳಾಗಿರುವ ಕಾರಣ ನಾಟಕವನ್ನು ತಿಳಿದುಕೊಂಡಿದ್ದೀರಿ. ಆಮೇಲೆ ರಾವಣನಿಗಾಗುವ ಕಾರಣ ಎಣವಾಗಿ ಬಿಡುತ್ತೀರಿ. ನಾನು ನಿಮಗೆ ಎಷ್ಟೊಂದು ಜ್ಞಾನ ಕೊಡುತ್ತಿದ್ದೇನೆಂದು ತಂದೆ ತಿಳಿಸುತ್ತಿದ್ದಾರೆ. ಇದು ಸಂಪೂರ್ಣ ಹೊಸ ಜ್ಞಾನವೆಂದು ಎಲ್ಲರೂ ಹೇಳುತ್ತಾರೆ. ಸತ್ಯ ಹಾಗೂ ಸುಳ್ಳನ್ನು ಸಿದ್ಧ ಮಾಡಿ ತಿಳಿಸಲಾಗುತ್ತದೆ. ಭಾರತವೇ ಸತ್ಯಖಂಡ ಹಾಗೂ ಅಸತ್ಯಖಂಡವಾಗುತ್ತದೆ. ಸತ್ಯಖಂಡದಲ್ಲಿ ಸತ್ಯವೇ ಇರುತ್ತದೆ, ಅಸತ್ಯಖಂಡದಲ್ಲಿ ಅಸತ್ಯ ವಾರ್ತಾಲಾಪವೇ ಇರುತ್ತದೆ. ಈಗ ನಿಮಗೆ ಸತ್ಯ ವಾರ್ತಾಲಾಪ ಸಿಗದಿದ್ದಾಗ ನೀವು ಹೇಗೆ ನಿರ್ಣಯ ಮಾಡುವಿರಿ? ತಂದೆ ಹೇಳುತ್ತಾರೆ, ಈಗ ನೀವು ನಿರ್ಣಯ ಮಾಡಿ. ತಂದೆಯಾದ ನಾನು ನಿಮಗೆ ಸತ್ಯವನ್ನು ತಿಳಿಸುತ್ತೇನೆಯೋ ಅಥವಾ ರಾವಣ ಸತ್ಯವನ್ನು ತಿಳಿಸಿಕೊಡುತ್ತಾನೆಯೇ? ನೀವು ಹೇಳುತ್ತೀರಿ, ನಾನು ಆತ್ಮನಾಗಿದ್ದೇನೆ, ನನ್ನ ಆತ್ಮಕ್ಕೆ ಏಕೆ ತೊಂದರೆ ಕೊಡುತ್ತೀರಿ? ಆತ್ಮನಿಗೆ ತೊಂದರೆ ಆಗುತ್ತದೆ. ಆತ್ಮ ಶರೀರದಿಂದ ಬೇರೆ ಆಗಿಬಿಟ್ಟಾಗ ಯಾವ ಕಷ್ಟವೂ ಆಗುವುದಿಲ್ಲ. ಶರೀರದ ಜೊತೆ ಆತ್ಮವು ಸುಖ ದುಃಖವನ್ನು ಭೋಗಿಸುತ್ತದೆ. ಹಾಗಾದರೆ ಆತ್ಮನಿಗೆ ನಿರ್ಲೇಪವೆಂದು ಏಕೆ ಹೇಳುತ್ತೀರಿ? ಪರಮಾತ್ಮನಿಗೂ ಸಹ ನಾಮರೂಪದಿಂದ ನ್ಯಾರ ಎಂದು ಹೇಳಿಬಿಡುತ್ತಾರೆ. ಆದರೆ ಯಾವಾಗ ಪರಮಾತ್ಮ ಎಂದು ಹೇಳಿದಾಗ ಇದು ಹೆಸರಾಯಿತಲ್ಲವೇ? ಕೆಲವರು ನೀರಿನ ಮೇಲೆಯ ಗುಳ್ಳೆ ನೀರಿನಲ್ಲೇ ಸೇರಿ ಹೋಯಿತು. ಕೆಲವರು ಜ್ಯೋತಿ ಸ್ವರೂಪವೆಂದು ಹೇಳುತ್ತಾರೆ. ಏನನ್ನೂ ತಿಳಿದುಕೊಂಡಿಲ್ಲ. ಈ ಒಂದೇ ನಾಟಕ ಪುನರಾವರ್ತನೆಯಾಗುತ್ತಿರುತ್ತದೆ. ಪ್ರತಿಯೊಬ್ಬ ಪಾತ್ರಧಾರಿಯು ತಮ್ಮ ಪಾತ್ರವನ್ನು ಅಭಿನಯಿಸಬೇಕು. ಒಂದೇ ನಾಟಕ, ಒಬ್ಬರೇ ರಚಯಿತ ಆಗಿದ್ದಾರೆ. ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ಆಕಾಶದಲ್ಲಿರುವ ಒಂದೊಂದು ನಕ್ಷತ್ರದಲ್ಲೂ ಒಂದು ಪ್ರಪಂಚವಿದೆ ಎಂದು ತಿಳಿದುಕೊಂಡಿದ್ದಾರೆ. ಅಲ್ಲಿಗೂ ಹೋಗಿ ನಾನು ಭೂಮಿಯನ್ನು ತೆಗೆದುಕೊಳ್ಳುತ್ತೇವೆ, ಕಟ್ಟಡವನ್ನು ಕೊಂಡುಕೊಳ್ಳುತ್ತೇವೆ. ಈಗ ಅದು ಸತ್ಯವೋ? ತಂದೆ ತಿಳಿಸುವುದು ಸತ್ಯವೋ? ತಂದೆಯಾದರೂ ನಾಲೆಜ್ಫುಲ್ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಕಲ್ಪವೃಕ್ಷದ ಯಾವುದಾದರೂ ಬೀಜ ಇರಬೇಕಲ್ಲವೇ? ವೃಕ್ಷವು ಒಂದೇ ಆಗಿದೆ ಎಂದು ತಂದೆ ತಿಳಿಸಿಕೊಟ್ಟಿದ್ದಾರೆ. ಆ ವೃಕ್ಷವು ಈಗ ವಿಸ್ತಾರ ಸ್ಥಿತಿಯನ್ನು ಪಡೆದಿದೆ. ಈಗ ವೃಕ್ಷವು ಹಳೆಯದಾಗಿ ಬಿಟ್ಟಿದೆ. ಈಗ ಪುನಃ ಹೊಸ ವೃಕ್ಷವನ್ನು ನೆಡಲಾಗುತ್ತದೆ. ಏಕೆಂದರೆ ಮುಖ್ಯ ದೇವಿ ದೇವತಾ ಧರ್ಮವು ಪ್ರಾಯಲೋಪ ಆಗಿಬಿಟ್ಟಿದೆ. ಎಲ್ಲವೂ ಒಂದೇ ಬೀಜದಿಂದ ಬೆಳೆಯಬೇಕಾಗುತ್ತದೆ. ತಂದೆ ಎಷ್ಟೊಂದು ಚೆನ್ನಾಗಿ ಕುಳಿತು ತಿಳಿಸಿಕೊಡುತ್ತಿದ್ದಾರೆ. ಆದರೆ ಮಾಯೆ ಎಂಬ ಬೆಕ್ಕು ಜ್ಯೋತಿಯನ್ನು ಆರಿಸಿ ಬಿಡುತ್ತದೆ. ಬಿರುಗಾಳಿಯಿಂದ ಎಷ್ಟು ದೊಡ್ಡ ದೊಡ್ಡ ವೃಕ್ಷಗಳು ಉರುಳಿ ಬೀಳುತ್ತವೆ. ಆಗ ಬಾಬಾ ಮಾಯೆಯ ಬಿರುಗಾಳಿ ತುಂಬ ಬರುತ್ತಿವೆ ಎಂದು
ಪತ್ರ ಬರೆಯುತ್ತಾರೆ. ಇದಕ್ಕೆ ವಿಘ್ನವೆಂದು ಕರೆಯಲಾಗುತ್ತದೆ. ನಿಜವಾಗಿ ರಾವಣನ ಆಸುರಿ ಸಂಪ್ರದಾಯದವರು ವಿಘ್ನ ಹಾಕುತ್ತಾರೆ. ಆಗ ತಂದೆಯನ್ನು ಕರೆಯುತ್ತೀರೆಂದು ತಂದೆ ತಿಳಿಸಿಕೊಡುತ್ತಾರೆ. ತಂದೆಯನ್ನು ಕರೆಯುತ್ತಾ ಮಾಯೆಯ ಬಿರುಗಾಳಿ ವಿಕಾರದಲ್ಲಿ ಬೀಳಿಸಿ ಬಿಡುತ್ತದೆ. ತುಂಬ ಹಳೆಯ ಮಕ್ಕಳೂ ಸಹ ಉರುಳಿ ಬೀಳುತ್ತಾರೆ. ಮಾಯೆಯ ಬಿರುಗಾಳಿಯಂತೂ ಬಂದೇ ಬರುತ್ತದೆ ಎಂದು ತಂದೆ ತಿಳಿಸುತ್ತಿದ್ದಾರೆ. ಆದರೆ ನೀವು ಸ್ಥಿರವಾಗಿರಬೇಕು. ಎಂದಿಗೂ ಯಾರ ಮೇಲೂ ಕೋಪಿಸಿಕೊಳ್ಳಬಾರದು. ಕೋಪಿಸಿಕೊಂಡು ತಂದೆಗೆ ಹೇಳುತ್ತಾರೆ, ಬಾಬಾ, ನಮ್ಮ ಮೇಲೆ ಕ್ರೋಧದ ಭೂತವು ವಿಜಯಿಯಾಗಿ ಬಿಟ್ಟಿತು. ಇದು ಬಾಕ್ಸಿಂಗ್ ಆಗಿದೆ ಎಂದು ತಂದೆ ತಿಳಿಸುತ್ತಿದ್ದಾರೆ. ಒಂದು ವೇಳೆ ಮತ್ತೆ ಮತ್ತೆ ಬಾಕ್ಸಿಂಗ್ನಲ್ಲಿ ಕೆಳಗೆ ಬೀಳುತ್ತಿದ್ದರೆ ಬಲಹೀನರಾಗಿ ಬಿಡುತ್ತೀರಿ. ನೀವೆಲ್ಲರೂ ವಿಕಾರಗಳ ದಾನ ಕೊಟ್ಟಿದ್ದೀರಲ್ಲವೇ? ಕೊಟ್ಟ ದಾನವನ್ನು ಮರಳಿ ಪಡೆಯಬಾರದು. ಯಾವುದೇ ಪ್ರಕಾರದ ದಾನ ಕೊಟ್ಟ ನಂತರ ಮರಳಿ ಪಡೆಯಲಾಗುವುದಿಲ್ಲ. ರಾಜ ಹರಿಶ್ಚಂದ್ರನು ದಾನ ಕೊಟ್ಟನೆಂದು ಕಥೆಯಿದೆ. ಇದು ಒಂದು ಉದಾಹರಣೆಗಾಗಿ ಮಾಡಿದ್ದಾರೆ. ಆದುದರಿಂದ ತಂದೆ ತಿಳಿಸಿಕೊಡುತ್ತಿದ್ದಾರೆ, ಇನ್ಶೂರ್ ಮಾಡುವುದಾದರೆ ಮಾಡಿ, ಇಲ್ಲವೆಂದರೆ ನಿಮಗೆ ಸ್ವಲ್ಪವೂ ಸಿಗುವುದಿಲ್ಲ. ವಾಸ್ತವಿಕವಾಗಿ ದಾನ ಕೊಟ್ಟ ವಸ್ತುವನ್ನು ಹಿಂತಿರುಗಿಸುವುದಿಲ್ಲ. ಒಂದು ವೇಳೆ ಯಾರಾದರೂ ಮನೆಯನ್ನು ಕಟ್ಟಲು ದಾನ ಕೊಟ್ಟು ಮನೆಯಾದ ಮೇಲೆ ಹೇಗೆ ಮರಳಿ ಪಡೆಯಲು ಸಾಧ್ಯ? ಕನ್ಯಾದಾನ ಮಾಡಿ ಹಣ ಕೊಟ್ಟು ವಿವಾಹವಾಗಿ ಹೋಯಿತು, ಆಮೇಲೆ ಹೇಗೆ ಹಿಂತಿರುಗಿಸಿಕೊಡುತ್ತಾರೆ? ಈ ರೀತಿ ದಾನ ಕೊಟ್ಟ ವಸ್ತು ವಾಪಸ್ ಬರುವುದಿಲ್ಲ. ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಎಲ್ಲ ಸಾಧು ಸಂತ ಮುಂತಾದವರೆಲ್ಲರೂ ಪರಮಾತ್ಮ ಸರ್ವವ್ಯಾಪಿ ಎಂದು ನಾಮರೂಪದಿಂದ ನ್ಯಾರ ಎಂದು ಹೇಳುತ್ತಾರೆ. ಈಗ ನಾಮರೂಪದಿಂದ ನ್ಯಾರ ಯಾವ ವಸ್ತು ಇರುವುದಿಲ್ಲ. ಆಕಾಶಕ್ಕೂ ಹೆಸರಿದೆ ಎಲ್ಲವೇ? ಪರಮಾತ್ಮನ ಹೆಸರನ್ನು ಎಲ್ಲರೂ ಜಪಿಸುತ್ತಾರೆ. ಶಿವಲಿಂಗದ ಪ್ರತಿಮೆ ಇದೆ. ಮತ್ತೆ ನಾಮರೂಪದಿಂದ ನ್ಯಾರ ಎಂದು ಏಕೆ ಹೇಳುತ್ತೀರಿ? ಆದರೆ ಅವರ ಹಠವನ್ನು ಬಿಡುವುದೇ ಇಲ್ಲ. ಆದುದರಿಂದ ತಂದೆಯು ತಿಳಿಸುತ್ತಿದ್ದಾರೆ, ಮೊಟ್ಟ ಮೊದಲು ಯಾರನ್ನೇ ಮಿಲನ ಮಾಡಿದರೂ ಪರಂಪಿತ ಪರಮಾತ್ಮನಿಗೂ ನಿಮಗೂ ಏನು ಸಂಬಂಧ ಎಂದು ಕೇಳಿ. ಅವರು ತಂದೆ ಆಗಿದ್ದಾರಲ್ಲವೇ? ಮಕ್ಕಳು ಎಲ್ಲಿ ಬೇಕಾದರೂ ಸೇವೆ ಮಾಡಬಹುದು. ಶಿವನ ಮಂದಿರದಲ್ಲಿ ಹೋಗಿ ಕೇಳಿ, ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧವೇನು? ನಿಮ್ಮ ಮುಂದೆ ಶಿವನ ಮಂದಿರವಿದೆ. ಅವರು ನಿಮಗೆ ಏನಾಗಬೇಕು? ತಂದೆ ಆಗಬೇಕು. ಹಾಗಾದರೆ ತಂದೆ ಎಂದಾದರೂ ನಾಮರೂಪದಿಂದ ನ್ಯಾರ ಅಥವಾ ಸರ್ವವ್ಯಾಪಿ ಆಗುವರೇನೋ? ಎಷ್ಟೊಂದು ಒಳ್ಳೆಯ ಮಾತುಗಳು ತಿಳಿಯುವಂತವುಗಳಾಗಿವೆ. ತಂದೆ ಎಂದು ಹೇಳಿದಾಗ ಅವಶ್ಯವಾಗಿ ಅವರಿಗೆ ನಾಮರೂಪ ಇರಬೇಕು. ಕೈ ಮುಗಿದು ನೆನಪು ಮಾಡುತ್ತೀರೆಂದರೆ ಅವಶ್ಯಕ ಅವರಿಂದ ಏನಾದರೂ ಪ್ರಾಪ್ತಿ ಆಗಬೇಕು. ಈ ಎಲ್ಲ ಮಾತುಗಳನ್ನು ನಿಮ್ಮಲ್ಲಿಯೂ ಎಲ್ಲರೂ ತಿಳಿದುಕೊಂಡಿಲ್ಲ. ಒಂದು ವೇಳೆ ಸನ್ಮುಖದಲ್ಲಿ ಕುಳಿತಿರಬಹುದು. ಅವರಲ್ಲಿ ಎಲ್ಲರಿಗೂ ಒಂದೇ ರೀತಿಯ ನಿಶ್ಚಯವಿರುವುದಿಲ್ಲ. ಇಂದು ಇದ್ದಾರೆ, ನಾಳೆ ಇರುವುದೇ ಇಲ್ಲ. ಆಗ ನೀವು ಇಂಥವರು ಹೊರಟು ಹೋದರು ಎಂದು ಹೇಳಬೇಕಾಗುತ್ತದೆ. ಎಷ್ಟೊಂದು ಮಕ್ಕಳು ಮಾಯೆಯ ಚಕ್ರದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಬಿರುಗಾಳಿಗೆ ವಶವಾಗಿ ಉರುಳಿ ಬಿಡುತ್ತಾರೆ. ವಾಸ್ತವದಲ್ಲಿ ಈ ಎಲ್ಲ ಜ್ಞಾನ ನಿಮ್ಮ ಬುದ್ಧಿಯಲ್ಲಿರುತ್ತದೆ. ಹೇಗೆ ತಂದೆ ಬೀಜವಾಗಿದ್ದಾರೆ, ಅವರ ಬುದ್ಧಿಯಲ್ಲಿ ಪೂರ್ಣ ನಾಟಕದ ಜ್ಞಾನವಿದೆ. ಅವರು ಕಲಿಸಿರುವ ಜ್ಞಾನವು ನಿಮ್ಮಲ್ಲಿದೆ. ನೀವು ಅದನ್ನು ಯಾರಿಗೆ ಬೇಕಾದರೂ ತಿಳಿಸಿಕೊಡಬಹುದು. ನಂಬರ್ ವಾರಂತೂ
ಇದೆ, ಕೆಲವರು ಬುದ್ಧಿ ಸತೋ ಆಗಿದೆ, ಕೆಲವರು ರಜೋ ತಮೋ. ತಂದೆಯನ್ನು ಯಾರಾದರೂ ಕೇಳಿದರೆ ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಯೂ ಸಹ ತಿಳಿಸಿಕೊಡುತ್ತಾರೆ. ನಿಮ್ಮ ಬುದ್ಧಿ ಸತೋ ಪ್ರಧಾನವಾಗಿದೆಯೇ ಅಥವಾ ರಜೋ ತಮೋ ಆಗಿದೆಯೇ? ಎಲ್ಲ ಸೇವೆಯ ಮೇಲೆ ಆಧಾರವಾಗಿದೆ. ಯಾರಿಗಾದರೂ ಚೆನ್ನಾಗಿ ಜ್ಞಾನ ಧಾರಣೆ ಆಗಿದೆ ಎಂದರೆ ಅವರಿಗೆ ಸತೋ ಪ್ರಧಾನ ಬುದ್ಧಿಯವರೆಂದು ಹೇಳಲಾಗುವುದು. ಪ್ರತಿಯೊಬ್ಬರೂ ಸ್ವಯಂ ಅನ್ನು ನಾನು ಏನು ಮಾಡುತ್ತಿದ್ದೇನೆಂದು ತಿಳಿದುಕೊಳ್ಳಬಹುದು. ಬಾಬಾ ನಮ್ಮದೇನಾದರೂ ತಪ್ಪು ಇದೆಯೇ ಎಂದು ಕೇಳುತ್ತಾರೆ. ಆಗ ತಂದೆ ಹೇಳುತ್ತಾರೆ, ನೀವು ಸೇವೆ ಮಾಡದೇ ಇರುವುದೇ ನಂಬರ್ 1 ತಪ್ಪಾಗಿದೆ. ಈ ಕಾರಣದಿಂದ ಪದವಿ ಭ್ರಷ್ಟವಾಗಿ ಬಿಡುತ್ತೀರಿ. ಸೇವೆಯಿಂದ ಕಂಡು ಬರುತ್ತದೆ. ಮಂದಿರ ಮುಂತಾದವುಗಳಲ್ಲಿ ಹೋಗಿ ತಿಳಿಸಿಕೊಡಿ ಎಂದು ಎಷ್ಟೊಂದು ತಿಳಿಸಿಕೊಡುತ್ತೇನೆ. ಒಂದು ವೇಳೆ ನಾವು ತುಂಬಾ ಸೇವೆ ಮಾಡುತ್ತೇವೆಂದು ಸುಳ್ಳು ಹೇಳಬಹುದು. ಆದರೆ ಇವರು ಸೇವೆ ಮಾಡುವಂತವರಲ್ಲ ಎಂದು ತಂದೆ ತಿಳಿದುಕೊಂಡಿದ್ದಾರೆ. ಇದು ತುಂಬಾ ಸಹಜವಾಗಿದೆ. ವೃಕ್ಷದಲ್ಲಿ ನಾಟಕದ ಜ್ಞಾನವು ತುಂಬಾ ಸಹಜವಾಗಿದೆ. ಕೇವಲ ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧವೇನು ಎಂದು ಕೇಳಲಾಗುತ್ತದೆ. ತಂದೆಯಾದರೆ ಆಸ್ತಿ ಅವಶ್ಯಕವಾಗಿ ಸಿಗಬೇಕು. ನೀವು ಅವರ ಮಕ್ಕಳಾಗಿದ್ದೀರಿ. ಅವರಿಂದ ಆಸ್ತಿ ಪಡೆದಿರಬೇಕು. ಈಗ ಅದನ್ನು ಕಳೆದುಕೊಂಡಿದ್ದೀರಿ. ನಾವೇ ಕಳೆದುಕೊಂಡಿರುವ ಆಸ್ತಿಯನ್ನು ಮತ್ತೆ ಪಡೆದಿದ್ದೇವೆಂಬ ನಿಶ್ಚಯವಾದಾಗ ತಕ್ಷಣ ಆಸ್ತಿ ಪಡೆಯುವ ಪುರುಷಾರ್ಥವನ್ನು ಮಾಡುತ್ತಾರೆ. ಆದರೆ ಅದೃಷ್ಟದಲ್ಲಿ ಇಲ್ಲದವರು ಮಾನ್ಯತೆ ಮಾಡುವುದಿಲ್ಲ. ಅಂತಹ ಕರ್ಮ ಮಾಡಲು ಸಾಧ್ಯವಿಲ್ಲ. ಶಿವಬಾಬಾ ಅಂತರ್ಯಾಮಿಯಾಗಿದ್ದಾರೆ. ನಾನು ಬ್ರಹ್ಮ ಬಾಹರ್ಯಾಮಿ ಆಗಿದ್ದೇನೆ ಎಂಬುದನ್ನು ತಿಳಿದುಕೊಂಡಿರುತ್ತಾರೆ. ಅಂತರ್ಯಾಮಿ ಎಂದರೆ ಪ್ರಪಂಚದಲ್ಲಿರುವುದನ್ನೆಲ್ಲ ಕುಳಿತು ಹೇಳುವವರೆಂದು ಅರ್ಥವಲ್ಲ. ಎಲ್ಲರ ಒಳಗಡೆ ಪಂಚಭೂತಗಳ ಪ್ರವೇಶವಿದೆ ಎಂದು ತಿಳಿದುಕೊಂಡಿದ್ದಾರೆ. ಆದುದರಿಂದ ರಾವಣನಿಗೆ ಸರ್ವವ್ಯಾಪಿ ಎಂದು ಹೇಳಲಾಗುತ್ತದೆ. ನೀವು ಇದುವರೆಗೂ ಭೂತಗಳನ್ನು ದಾನ ಮಾಡಿಯೇ ಇಲ್ಲ. ಹಳೆಯ ಪ್ರಪಂಚದ ದೇಹ ಸಹಿತ ಸರ್ವ ಸಂಬಂಧದಿಂದ ಬುದ್ಧಿಯೋಗ ತೆಗೆದು ಒಬ್ಬ ತಂದೆಯನ್ನು ನೆನಪು ಮಾಡುವುದರಲ್ಲಿ ತುಂಬಾ ಪರಿಶ್ರಮವಿದೆ. ರಾತ್ರಿಯ ವೇಳೆ ಚೆನ್ನಾಗಿ ಶ್ರಮ ಪಡಬಹುದು. ಬೆಳಗ್ಗೆಯಿಂದ ನೆನಪಿನ ಅಭ್ಯಾಸ ಮಾಡಿದಾಗ ಅಮೃತ ವೇಳೆ ಅದರ ಪ್ರಭಾವ ಚೆನ್ನಾಗಿರುತ್ತದೆ. ಅಮೃತ ವೇಳೆ ಎಚ್ಚರವಾಗಬೇಕು. ಮುಂಜಾನೆ ಎದ್ದು ಭಕ್ತಿ ಮಾರ್ಗದಲ್ಲಿ ಮಾಲೆ ಜಪಿಸುತ್ತಾರೆ. ಕೆಲವರು ರಾಮ ರಾಮ ಎಂದು ಜಪಿಸುತ್ತಾರೆ. ಕೆಲವರು ಬೇರೆ ಮಂತ್ರವನ್ನು ಜಪಿಸುತ್ತಾರೆ. ಅನೇಕ ಮಂತ್ರಗಳಿವೆ. ಕಾಶಿಯ ಪಂಡಿತರಾದರೆ ಶಿವಶಿವ ಎಂದು ಹೇಳಿಕೊಡುತ್ತಾರೆ. ಸನ್ಯಾಸಿ ಮುಂತಾದವರು ಭಕ್ತರಾಗಿದ್ದಾರೆ. ಸಾಧು ಸಾಧನೆ ಮಾಡುತ್ತಾರೆ. ಮನೆ ಮಠ ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಇದು ಸಹ ಸಾಧನೆಯಾಗಿದೆ ಎಲ್ಲವೇ. ಹಠಯೋಗ ಮಾರ್ಗವು ನಾಟಕದಲ್ಲಿದೆ. ಸ್ವರ್ಗದ ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲಿಗೆ ಹೋಯಿತು ಎಂದು ತಿಳಿದುಕೊಳ್ಳಬೇಕು. ದೇವತೆಗಳನ್ನು ಪೂಜಿಸುತ್ತಾರೆ. ಆದರೆ ನಾವು ಯಾವ ಧರ್ಮದವರೆಂದು ತಿಳಿದುಕೊಂಡಿಲ್ಲ. ನಾವು ಸಹ ಬ್ರಹ್ಮ ತಂದೆ ಲಕ್ಷ್ಮೀ ನಾರಾಯಣರನ್ನು ಪೂಜಿಸುತ್ತಿದ್ದೆವು. ಹಿಂದೂ ಧರ್ಮದವರೆಂದು ಹೇಳುತ್ತಿದ್ದೆವು. ನಾವು ಈಗ ಈ ರೀತಿ ಬರೆಯುತ್ತೇವೆ, ಬ್ರಾಹ್ಮಣ ಅಥವಾ ದೇವಿ ದೇವತಾ ಧರ್ಮ ನಮ್ಮದಾಗಿದೆ. ಆದರೆ ಹಿಂದೂ ಧರ್ಮವೆಂದು ಬರೆಯುತ್ತೇವೆ. ಏಕೆಂದರೆ ಭಾರತವಾಸಿಯರೆಲ್ಲರೂ ಹಿಂದೂಗಳಾಗಿದ್ದಾರೆ. ಮುಸಲ್ಮಾನರ ಧರ್ಮವನ್ನು ಬೇರೆ ಬರೆಯುತ್ತಾರೆ. ಉಳಿದವರೆಲ್ಲರೂ ಹಿಂದೂ ಧರ್ಮದ ಗುಂಪಿನಲ್ಲಿ ಬರುತ್ತಾರೆ. ಇದು
ಆಶ್ಚರ್ಯಕರವಾದ ರಹಸ್ಯವಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಬೇಅದ್ದಿನ ಜ್ಞಾನವಿದೆ. ಈ ಸೃಷ್ಟಿ ಚಕ್ರವನ್ನು ಡ್ರಾಮಾ ಎಂದು ಹೇಳಲಾಗುವುದು. ಡ್ರಾಮಾ ಸಿನಿಮಾ ಪುನರಾವರ್ತನೆ ಆಗುತ್ತದೆ, ನಾಟಕ ಆಗುವುದಿಲ್ಲ. ಆ ನಾಟಕದಲ್ಲಿ ಯಾರಾದರೂ ಪಾತ್ರಧಾರಿ ಇಲ್ಲದಾಗ ಬದಲಿಗೆ ಬೇರೆ ಪಾತ್ರಧಾರಿಯನ್ನು ಸೇರಿಸಿಕೊಳ್ಳುತ್ತಾರೆ. ಯಾರಿಗಾದರೂ ಆರೋಗ್ಯ ಸರಿ ಇಲ್ಲವೆಂದರೆ ಬೇರೊಬ್ಬರನ್ನು ಸೇರಿಸಿಕೊಳ್ಳುತ್ತಾರೆ. ಇದು ಚೈತನ್ಯ ನಾಟಕವಾಗಿದೆ. ಇದನ್ನು ನಾಟಕವೆಂದು ಹೇಳಬಾರದು, ಇದನ್ನು ಡ್ರಾಮಾ ಹೇಳಬಹುದು. ಸಿನಿಮಾದಲ್ಲಿ ಯಾರು ಪರಿವರ್ತನೆ ಆಗುವುದಿಲ್ಲ. ಮನುಷ್ಯರು ಮುಕ್ತಿ ಬೇಕೆಂದು ಮುಕ್ತಿಯನ್ನು ಇಷ್ಟಪಡುತ್ತಾರೆ. ಆದರೆ ಈ ಡ್ರಾಮಾದಲ್ಲಿ ಸಿನಿಮಾ ಪರಿವರ್ತನೆ ಆಗುವುದಿಲ್ಲ. ಈ ನಾಟಕದಲ್ಲಿ ಯಾರೊಬ್ಬರೂ ಬಿಡುಗಡೆ ಆಗಲು ಸಾಧ್ಯವಿಲ್ಲ ಎನ್ನುವುದನ್ನು ತಿಳಿದುಕೊಂಡಿಲ್ಲ. ಇದಂತೂ ಹಳೆಯ ನಾಟಕವಾಗಿದೆ. ಅನೇಕ ಬಾರಿ ಪಾತ್ರ ಮಾಡಿ ಚಕ್ರವನ್ನು ಸುತ್ತು ಹಾಕಿದ್ದೇವೆ. ಈ ಮಾತುಗಳನ್ನು ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ಪರಮಾತ್ಮ ಒಬ್ಬರೇ ಹಾಗೂ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಮತ್ತೇನು ತಿಳಿದುಕೊಳ್ಳಲು ಅವರ ಬಳಿ ಸಮಯವಿಲ್ಲ. ಹಳೆಯ ಮಕ್ಕಳ ಬುದ್ಧಿಯಲ್ಲೂ ಸಹ ಇರುವುದಿಲ್ಲ. ಮಾಯೆಯ ಬಿರುಗಾಳಿ ಬರುತ್ತಿರುತ್ತದೆ. ಮುಂದೆ ಬರುತ್ತಾ ತುಂಬಾ ವೃದ್ಧಿಯಾಗುತ್ತಾ ಇರುತ್ತದೆ. ತುಂಬಾ ಜನರು ಬಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಮೃತ್ಯು ಸಮೀಪಿಸುತ್ತಿರುವಾಗ ಬೇರೆ ತಿಳಿದುಕೊಳ್ಳುತ್ತಾರೆ. ಆದರೆ ನೀವು ವಿನಾಶ ಬಂದೇ ಬಿಟ್ಟಿತು ಎಂದು ಹೇಳುತ್ತೀರಿ. ಆಗ ನೀವು ತುಂಬಾ ತಡವಾಗಿ ಬಂದಿದ್ದೀರಾ ಎಂದು ಹೇಳುತ್ತೀರಿ. ಈಗ ಹಗಲು ರಾತ್ರಿ ಯೋಗದಲ್ಲಿದ್ದಾಗ ವಿಕರ್ಮ ವಿನಾಶವಾಗುತ್ತದೆ. ಏಕೆಂದರೆ ತುಂಬಾ ವಿಕರ್ಮವಿರುವ ಕಾರಣ ಸಮಯ ಜಾಸ್ತಿ ಬೇಕಾಗುತ್ತದೆ. ಬ್ರಹ್ಮ ತಂದೆಗೂ ತುಂಬಾ ಸಮಯವು ಬೇಕಾಯಿತಲ್ಲವೇ? ಇದುವರೆಗೂ ತುಂಬಾ ಮಾತುಗಳು ಉಳಿದು ಬಿಟ್ಟಿವೆ. ಮೃತ್ಯು ಬಂದೇ ಬಿಟ್ಟಿತೆಂದು ನಾವು ತಿಳಿಸುತ್ತಲೇ ಬಂದಿದ್ದೇವೆ. ತೋಳನ ಕತೆ ಇದೆಯಲ್ಲವೇ? ಈಗ ಹೇಳಿದರೆ ಎಲ್ಲರೂ ಸುಳ್ಳು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಒಂದು ದಿನ ವಿನಾಶ ಬಂದೇ ಬಿಡುತ್ತದೆ. ಆಗ ಓಡೋಡಿ ಬರುತ್ತಾರೆ. ಆದರೆ ಟೂ ಲೇಟ್, ತುಂಬಾ ತಡವಾಗಿ ಬಿಟ್ಟಿರುತ್ತದೆ. ಇದು ಬೇಅದ್ದಿನ ಮಾತಾಗಿದೆ. ಆದರೆ ಅವರು ಇದನ್ನು ಒಂದು ಕಥೆಯ ರೂಪದಲ್ಲಿ ಮಾಡಿಬಿಟ್ಟಿದ್ದಾರೆ. ವಿಕರ್ಮ ವಿನಾಶಕ್ಕಾಗಿ ತುಂಬಾ ಯೋಗಾಗ್ನಿ ಬೇಕು. ಹೊಸ ಹೊಸ ಮಕ್ಕಳು ಬಂದು ಹಳಬರಿಗಿಂತ ಮುಂದೆ ಹೊರಟು ಹೋಗುತ್ತಾರೆ. ಏಕೆಂದರೆ ಅವರಿಗೂ ಅವಕಾಶವಿರುತ್ತದೆ. ತಂದೆ ಹೇಳುತ್ತಾರೆ, ಮನೆಯಲ್ಲಿದ್ದರೂ ಸಹ ರಾತ್ರಿ ಎಲ್ಲ ಎಚ್ಚರವಾಗಿದ್ದು ಪುರುಷಾರ್ಥ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥದಲ್ಲಿ ಓಡಬೇಕು. ಒಂದು ವೇಳೆ ರಾತ್ರಿಯೆಲ್ಲ ನಿದ್ರೆಯನ್ನು ಮಾಡಬೇಡಿ, ಆಗ ತುಂಬಾ ಮುಂದೆ ಹೋಗುತ್ತೀರಿ. ಇದು ಎಷ್ಟೊಂದು ತಾಜಾ ಜ್ಞಾನವಾಗಿದೆ. ನಿಮ್ಮ ಜೀವನದ ಹಡಗು ಪಾರಾಗಿ ಬಿಡುತ್ತದೆ. ಎಲ್ಲ ಆಸೆಗಳು ಕಾಮನೆಗಳು ಸಿದ್ಧಿಯಾಗಿ ಬಿಡುತ್ತವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ವಿನಾಶದ ಮೊದಲು ತಂದೆಯಿಂದ ಪೂರ್ತಿ ಆಸ್ತಿ ತೆಗೆದುಕೊಳ್ಳಬೇಕು. ಹಗಲು ರಾತ್ರಿ ಯೋಗದಲ್ಲಿದ್ದು ವಿಕರ್ಮ ವಿನಾಶ ಮಾಡಿಕೊಂಡು ಮೊದಲನೆಯ ನಂಬರ್ ತೆಗೆದುಕೊಳ್ಳಬೇಕು. 2. ದೇಹ ಸಹಿತ ಹಳೆಯ ಜಗತ್ತಿನ ಎಲ್ಲ ಸಂಬಂಧಗಳನ್ನು ಬುದ್ಧಿಯಿಂದ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ದಾನದಲ್ಲಿ ಕೊಟ್ಟಂತಹ ವಸ್ತುವನ್ನು ಮರಳಿ ಪಡೆಯಬಾರದು. ವರದಾನ: ಸಂಕಲ್ಪವೆಂಬ ಬೀಜದ ಮೂಲಕ ವಾಣಿ ಮತ್ತು ಕರ್ಮದಲ್ಲಿ
ಸಿದ್ಧಿಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ. ಬುದ್ಧಿಯಲ್ಲಿ ಸಂಕಲ್ಪವೇನು ಬರುತ್ತದೆ ಆ ಸಂಕಲ್ಪವಾಗಿದೆ ಬೀಜ. ವಾಚ ಮತ್ತು ಕರ್ಮವು ಬೀಜದ ವಿಸ್ತಾರವಾಗಿದೆ. ಒಂದು ವೇಳೆ ಸಂಕಲ್ಪವೆಂದರೆ ಬೀಜವನ್ನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿದ್ದು ಪರಿಶೀಲನೆ ಮಾಡಿರಿ. ಶಕ್ತಿಶಾಲಿ ಮಾಡುತ್ತೀರೆಂದರೆ ವಾಣಿ ಮತ್ತು ಕರ್ಮದಲ್ಲಿ ಸ್ವತಃವಾಗಿ ಸಹಜ ಸಫಲತೆಯಾಗುವುದು. ಒಂದು ವೇಳೆ ಬೀಜವು ಶಕ್ತಿಶಾಲಿ ಆಗಿರದಿದ್ದರೆ ವಾಣಿ ಮತ್ತು ಕರ್ಮದಲ್ಲಿಯೂ ಸಿದ್ಧಿಯ ಶಕ್ತಿ ಇರುವುದಿಲ್ಲ. ಚೈತನ್ಯದಲ್ಲಿ ಅವಶ್ಯವಾಗಿ ಸಿದ್ಧಿ ಸ್ವರೂಪರಾಗಿದ್ದೀರಿ. ಆದ್ದರಿಂದ ಜಡಚಿತ್ರಗಳ ಮೂಲಕ ಅನ್ಯ ಆತ್ಮರಿಗೂ ಸಿದ್ಧಿ ಪ್ರಾಪ್ತಿಯಾಗುವುದು. ಸ್ಲೋಗನ್: ಯೋಗಾಗ್ನಿಯಿಂದ ವ್ಯರ್ಥದ ಕೊಳಕನ್ನು ಸುಡುತ್ತೀರೆಂದರೆ ಬುದ್ಧಿಯು ಸ್ವಚ್ಛವಾಗುವುದು. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. ಸಮಯದನುಸಾರ ಲವ್ ಮತ್ತು ಲಾ, ಪ್ರೀತಿ ಹಾಗೂ ಈಶ್ವರಿಯ ಮರ್ಯಾದೆ ಎರಡರ ಸಮತೋಲನವಿರಲಿ. ನಿಯಮದಲ್ಲಿಯೂ ಪ್ರೀತಿಯ ಅನುಭೂತಿಯಾಗಲಿ. ಇದಕ್ಕಾಗಿ ಆತ್ಮಿಕ ಪ್ರೀತಿಯ ಮೂರ್ತಿಯಾಗಿ ಇದ್ದಾಗಲೇ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವುದರಲ್ಲಿ ಸಹಯೋಗಿ ಆಗಬಹುದು. ಶಿಕ್ಷಣದ ಜೊತೆಗೆ ಸಹಯೋಗ ಕೊಡುವುದೇ ಆತ್ಮಿಕ ಪ್ರೀತಿಯ ಮೂರ್ತಿಯಾಗುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.